ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಡಬಲ್ ಕ್ರೋಶಾಯಿಂದ ಹಾಕೋ ಒಂದು ಒಳ್ಳೆ ಡಿಸೈನ್ ನೋಡೋಣ. ತುಂಬ ಸಿಂಪಲ್ಲು ಫ್ರೆಂಡ್ಸ್, ಒಂದೇ ಗಂಟೆಯಲ್ಲಿ ಹಾಕೋವಂಥದ್ದು. ಇದಕ್ಕೆ ನಾನು 0.75 mm ನೀಡಲ್ನ ತೊಗೊಂಡಿದ್ದೀನಿ. ಮತ್ತು ಬೀಡ್ಸು, ಅದು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಅದು ಸ್ಮಾಲ್ ಬೀಡ್ಸು ಯಾವುದಾದ್ರು ತೊಗೋಬೋದು, ಮೀಡಿಯಮ್ ಸೈಜಲ್ಲಿ. ಓಕೆ, ಮೀಡಿಯಮ್ ಸೈಜ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಮತ್ತು 6 ಎಳೆ ದಾರನ ಗಂಟಾಕಿಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇಷ್ಟಿದ್ರೆ ನಿಮಗೆ ಒಂದು ಒಳ್ಳೆ ಡಿಸೈನ್ನ ನೀವು ಮಾಡ್ಬೋದು. ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ದಾರನ ಹಿಂದೆಗೆ ಹಾಕ್ಕೊಂಡು ಸಾರಿಯಿಂದ ಹಿಂದೆ ಹಾಕ್ಕೊಳ್ಳಿ. ಸಾರಿಯಿಂದ ಹಿಂದೆ ಹಾಕ್ಕೊಂಡು ಸಾರಿ ಎಡ್ಜಿಗೆ ನೀವು ದಾರನ ಫಿಕ್ಸ್ ಮಾಡಬೇಕು. ನೋಡಿ, ಈ ಥರ ಇದನ್ನು ಒಳಗಡೆಯಿಂದ ಹೊರಗಡೆಗೆ ಎಳ್ಕೊಬೇಕಾಗತ್ತೆ. ಎಳ್ಕೊಂಡ್ಮೇಲೆ ನೋಡಿ ಹಿಂಗೆ ನಾಟ್ ಆಗುತ್ತೆ. ತುಂಬ ಟೈಟ್ ಮಾಡಬೇಡಿ ಫ್ರೆಂಡ್ಸ್. ತುಂಬ ಟೈಟ್ ಮಾಡಿದ್ರೆ ಕಟ್ ಆಗೋ ಚಾನ್ಸಸ್ಸು ಇರುತ್ತೆ. ಮತ್ತು ನಿಮಗೆ ಅದು ತುಂಬ ಕಷ್ಟ ಆಗುತ್ತೆ. ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ 1 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಆಮೇಲೆ ನೋಡಿ ಆ ಥರ ದಾರ ಎಳೆದಾಗ ನಿಮಗೆ ಅದು ನೀಟಾಗಿ ಹಿಂದೆ ಮುಂದೆ ಆಗಬೇಕು. ಆವಾಗಲೇ ಅದು ಚೆನ್ನಾಗಿ ಬರುತ್ತೆ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತು ಪಕ್ಕದಲ್ಲೇ ಹೋಗಿ ದಾರನ ಸೇರಿಸಿ ಹೊರಗಡೆಗೆ ತೊಗೊಬರ್ಬೇಕು. ಆಮೇಲೆ ಇದರಲ್ಲಿ ನೋಡಿ ನಿಮಗೆ 3 ದಾರ ಕಾಣುತ್ತೆ. 3 ದಾರದಲ್ಲಿ 2 ದಾರಕ್ಕೆ ಒಂದು ಮಾಡಿ ಮತ್ತು 2 ದಾರಕ್ಕೆ ಮತ್ತೆ ಸೇರಿಸಿ. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ. ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಪಕ್ಕದಲ್ಲೇ ಹೋಗಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶನ ಮಾಡೋಣ. ಇದನ್ನು ಡಬಲ್ ಕ್ರೋಶ ಅಂತೀವಿ ಫ್ರೆಂಡ್ಸ್. ಈ ಥರ ಮಾಡೋದನ್ನು ಡಬಲ್ ಕ್ರೋಶ ಅಂತೀವಿ. ನೋಡಿ ಈ ಥರ. ಓಕೆ, 3 ಡಬಲ್ ಕ್ರೋಶ ಆಗುತ್ತೆ. ಫಸ್ಟ್ 2 ಚೈನ್ ಹಾಕಿದ್ವಿ ಅಲ್ವಾ, ಅದನ್ನು ಸೇರಿಸಿ 3 ಡಬಲ್ ಕ್ರೋಶ ಅಂತೀವಿ. ಈಗ ಇದನ್ನು ಈ ಥರ 5 ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ಸ್ಯಾರಿ ಸ್ಟಾರ್ಟಿಂಗಲ್ಲಿ ನೀವು 5 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ನೋಡಿ ಈ ಥರ 5 ಡಬಲ್ ಕ್ರೋಶನ ಮಾಡಿದ್ಮೇಲೆ ನಾವಿವಾಗ ಇಲ್ಲಿ ಕುಚ್ಚು ಹಾಕಲಿಕ್ಕೆ ಜಾಗ ಕೊಡೋಣ. ನಿಮಗೆ ಕುಚ್ಚು ಬೇಡ ಅಂದರೆ ಫ್ರೆಂಡ್ಸ್, ನೀವು ಬೇಕಂದರೆ ಇದಕ್ಕೆ ಬೀಡ್ಸ್ ಹಾಕಿ ಕೂಡ ಲಾಕ್ ಮಾಡ್ಕೋಬೋದು. ಬಟ್ ನಾನು ಕುಚ್ಚು ಹಾಕಲಿಕ್ಕೆ 3 ಚೈನ್ ಹಾಕಿ 3 ಚೈನ್ ಹಾಕಿ ಡಬಲ್ ಕ್ರೋಶನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇದು ಬರೀ ಇದು ಡಬಲ್ ಕ್ರೋಶನ ಫ್ರೆಂಡ್ಸ್, ಬೇರೆ ಏನೂ ಇಲ್ಲ. ಡಬಲ್ ಕ್ರೋಶದಲ್ಲಿ ಡಿಸೈನ್ನ ಮಾಡಿದ್ದೀನಿ. ನೋಡಿ, ಇದು 2ನೇ ಡಬಲ್ ಕ್ರೋಶ, 3ನೇ ಡಬಲ್ ಕ್ರೋಶ, 4 ಸ್ಟಾರ್ಟಿಂಗಲ್ಲಿ ಮಾತ್ರ 5 ಫ್ರೆಂಡ್ಸ್. ಅದಾದಮೇಲೆ ಎಲ್ಲ 8 ಡಬಲ್ ಕ್ರೋಶನೇ ಹಾಕಿದ್ದೀನಿ. ನಿಮಗೆ ಬೇಕಂದರೆ ನಿಮಗೆ ಬೇಕಾದಂಗೆ ಅದನ್ನು ನೀವು ಚೇಂಜಸ್ ಕೂಡ ಮಾಡ್ಕೋಬೋದು. ಬಟ್ ಒಂದು ಸರಿ ಹಾಕಿದ್ದ ಡಿಸೈನ್ನ ಮತ್ತೆ ಸೇಮ್ ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನಿಲ್ಲಿ ಫಸ್ಟ್ ಎಡ್ಜಲ್ಲಿ ಮಾತ್ರ, ಅಂದರೆ ಕೊನೆಯ ತುದಿಯಲ್ಲಿ ಮಾತ್ರ 5 ತೊಗೊತೀನಿ. ಮತ್ತು ಕೊನೆಯಲ್ಲಿ ಎಂಡ್ ಆಗುವಾಗಲೂ ನಿಮಗೆ 5 ಡಬಲ್ ಕ್ರೋಶೆಯಿಂದ ಎಂಡ್ ಮಾಡ್ತೀನಿ. ಮಧ್ಯದಲ್ಲಿ ಬರೋ ಡಬಲ್ ಕ್ರೋಶಗಳೆಲ್ಲನೂ 8 ಡಬಲ್ ಕ್ರೋಶಗಳನ್ನೇ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ. ನೋಡಿ 8 ಡಬಲ್ ಕ್ರೋಶನ ನಾನು ಹಾಕಿದ್ದೀನಿ. ಅದಾದಮೇಲೆ ಒಂದು ಬೀಡ್ ಹಾಕ್ತಾಯಿದ್ದೀನಿ. ನೋಡಿ, ಬೀಡನ್ನ ಅದಕ್ಕೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿದ ಕೂಡಲೇ ಮತ್ತೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡೋಣ. ಬೀಡ್ ಲಾಕ್ ಆದಮೇಲೆ ಮತ್ತೆ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೇಮ್ ಡಬಲ್ ಕ್ರೋಶ ಫ್ರೆಂಡ್ಸ್. ಮತ್ತು ಇದು ಒಂದೇ ಸೈಜಲ್ಲಿ ಇರಬೇಕು ಫ್ರೆಂಡ್ಸ್. ಹಂಗೆ ಹಿಂಗೆ ಆದರೆ ಚೆನ್ನಾಗಿರೋಣ. ಸೊ ಅದು ಎಲ್ಲ ಒಂದೇ ಥರ ಒಂದೇ ಸೈಜಲ್ಲಿ ಇರೋ ಥರ ನೀವು ನೋಡಿಕೊಂಡು ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಪಕ್ಕದಲ್ಲೇ ಹೋಗಿ 8 ಡಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ನೋಡಿ, ಮೂರು, 4, 5, 6, 7. ನಿಮಗೆ ಫಾಸ್ಟ್ ಆಯಿತು ಅನ್ಸಿದ್ರೆ ಫ್ರೆಂಡ್ಸ್, ಇದನ್ನು ಸ್ವಲ್ಪ ನೀವು ಸ್ಲೋ ಮಾಡಿಕೊಂಡು ಕೂಡ ನೋಡಿ.
ಬಟ್ ಇದು ನಾನು ಫಾಸ್ಟಾಗಿ ಇಟ್ಟಿದ್ದೀನಿ, ಯಾಕಂದರೆ ವೀಡಿಯೋ ತುಂಬ ಲೆಂತ್ ಅನಿಸುತ್ತೆ. ಸೊ ಚಿಕ್ಕದು ಮಾಡಿದ್ದೀನಿ ವೀಡಿಯೋನ. 8 ಇದಾದಮೇಲೆ ಫ್ರೆಂಡ್ಸ್ 8 ಆಯಿತು. ಮತ್ತು ನಾನು ಇವಾಗ ಇಲ್ಲಿ ಕುಚ್ಚು ಹಾಕಲಿಕ್ಕೆ 3 ಚೈನ್ನ ಹಾಕ್ತೀನಿ. 1 2 3 ನೋಡಿ ಈ ಥರ ಹಾಕಿ ಮತ್ತೆ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಡಿಸೈನು. 8 ಡಬಲ್ ಕ್ರೋಶ ಹಾಕಿ ಮತ್ತು ಒಂದು ಕುಚ್ಚು ಹಾಕಲಿಕ್ಕೆ ಜಾಗ ಕೊಡಿ. ಮತ್ತು ನಿಮಗೆ ಬೇಕಂದಿದ್ದ ಕಡೆ ಬೀಡನ್ನ ಟ್ರೈ ಮಾಡಿ. ಒಂದು ಕುಚ್ಚಿಗೆ ಒಂದು ಬೀಡು, ಒಂದು ಕುಚ್ಚು ಒಂದು ಬೀಡು ಲಾಕ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ 8 ಡಬಲ್ ಕ್ರೋಶಗಳನ್ನ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಸೊ ನೋಡಿ ಇಷ್ಟು ಹಾಕ್ಬಿಟ್ಟು ನಾನು ನಿಮಗೆ ಲಾಸ್ಟಿಗೆ ಬಂದು ತೋರಿಸ್ತೀನಿ. ನೋಡಿ ಇದು ಎಂಡಿಂಗಲ್ಲಿದೆ. ಲಾಸ್ಟ್ ಎಂಡಲ್ಲಿ ಕೂಡ ನಾನು ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡಿದ್ನೋ ಅದೇ ಥರ ಎಂಡ್ ಮಾಡಬೇಕು. ನೋಡಿ ಫಸ್ಟಲ್ಲಿ 5, ಆಮೇಲೆ ಕುಚ್ಚು ಹಾಕಲಿಕ್ಕೆ ಜಾಗ, ಮತ್ತು 8 ಡಬಲ್ ಕ್ರೋಶ ಹಾಕಿದ್ದೆ, ಮತ್ತು ಬೀಡ್ ಹಾಕಿದ್ದೆ, ಮತ್ತು 8 ಡಬಲ್ ಕ್ರೋಶ ಹಾಕಿ ಮತ್ತು ಕುಚ್ಚು ಕಟ್ಟಲಿಕ್ಕೆ ಜಾಗ ಮಾಡಿ. ನೋಡಿ ಲಾಸ್ಟಲ್ಲಿ ನಿಮಗೆ 2 ಚೈನ್ನ ಹಾಕಿದ್ದೀನಿ. 2 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ ಬಟ್ಟೆಯಿಂದ ನಾನು ದಾರನ ತೆಗಿತೀನಿ. ನೋಡಿ ಲಾಕ್ ಮಾಡಿ ಮತ್ತು ಒಂದು ಚೈನ್ ಹಾಕಿ ಟೈಟ್ ಮಾಡಿ ಕಟ್ ಮಾಡಿ ಫ್ರೆಂಡ್ಸ್. ದಾರ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕಟ್ ಮಾಡಿ ಎಕ್ಸ್ಟ್ರಾ ಇರೋ ದಾರನ ತೆಗೆದು ಪಕ್ಕಕ್ಕೆ ಇಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗದು ವಿಡಿಯೋ ಸ್ಕಿಪ್ ಆಗ್ದಂಗೆ ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ಸೊ ನೋಡಿ ದಾರನ ಕಟ್ಟಿ ನಾನು ಟೈಟ್ ಮಾಡಬೇಕು ಫ್ರೆಂಡ್ಸ್, ಕಟ್ಟಲೇಬೇಕು, ಇಲ್ಲಾಂದರೆ ಲೂಸಾಗಿ ಬಿಚ್ಕೊಂಡ್ಬಿಡುತ್ತೆ. ಸೊ ಟೈಟ್ ಮಾಡಿ ಅದು ಎಕ್ಸ್ಟ್ರಾ ಇರೋ ದಾರನ ಮತ್ತೆ ಟ್ರಿಮ್ ಮಾಡಿ ತೆಗೆದುಬಿಡ್ತೀನಿ. ನೋಡಿ ಇಷ್ಟೇ ಫ್ರೆಂಡ್ಸ್ ಡಿಸೈನು. ನೋಡಿ ಫಸ್ಟು 5, ಆಮೇಲೆ ಡಬಲ್ ಕ್ರೋಶಗಳು ಹಾಕಿದ್ದೀನಿ, ಮತ್ತು ಎಕ್ಸ್ಟ್ರಾ ಇರೋ ದಾರನ ಇಲ್ಲಿ ಕಟ್ ಮಾಡಿ ತೆಗೆದುಬಿಡ್ತೀನಿ. ಸೊ ಇಲ್ಲಿ ಎಕ್ಸ್ಟ್ರಾ ಇರೋದು ಏನು ಮಾಡೋದು ಅಂತ ಕೇಳ್ಬೋದು. ಅದನ್ನು ಗಮ್ ಹಾಕಿ ನೀವು ಹಿಂದೆಗೆ ಪೇಸ್ಟ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದ್ದೀನಿ. ನಾನು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಅದೇ ಕಲರಲ್ಲಿ ಬೇಕಂದರೆ ಅದೇ ಕಲರಲ್ಲಿ ಕಟ್ಟಿ. ಬಟ್ ಆದರೆ ಸ್ಯಾರಿ ನಂದು ಪರ್ಪಲ್ ವಿತ್ ಇದಿತ್ತು, ಕಾಪರ್ ಇತ್ತು. ಸೊ ಕಾಪರ್ ಕಲರ್ ನಾನು ದಾರ ತೊಗೊಂಡು ಅದರಲ್ಲಿ ಕುಚ್ಚು ಕಟ್ಟಿದ್ದೀನಿ. 157 ದಾರ ತೊಗೊಂಡು ಅದರಲ್ಲಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ಡಿಸೈನು, ತುಂಬ ಸಿಂಪಲ್ಲು, ತುಂಬ ಬೇಗ ಮುಗಿದೋಗುತ್ತೆ. ಒಂದೇ 1 ಗಂಟೆಯಲ್ಲಿ ನಾನು ಸ್ಯಾರಿಗೆ ಹಾಕಿದ್ದೀನಿ. ಸೊ ನೀವು ಹಾಕಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.